ತನ್ನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024ರ ಈ ಮೊದಲನೇ ತಿಂಗಳಲ್ಲಿ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತಾ 74 ಎಲ್ಲರಿಗೂ ಒಂದು ವಿಶೇಷವಾದ ವರ್ಷವಾಗಿ ಇರದೆ ಎಂದು ಘೋಷಿಸುತ್ತಾ ನಾನು ಆರಂಭಿಸಲು ಬಯಸ್ತಾ ಇದ್ದೇನೆ. ಕೀರ್ತನೆಗಳು 23:1 ಹೇಳಿರೋ ಪ್ರಕಾರ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದ ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ಬಿ ಇನ್ ವಾಂಟ್. ಈ ವಾಕ್ಯದ ಆಧಾರದ ಮೇಲೆ ನಾನು ನಿಮ್ಮೆಲ್ಲರಿಗೂ ಹಸ್ತಾಂತರ ಮಾಡಲು ಬಯಸುವ ಒಂದು ಸಂದೇಶ. 24ರಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಅದ್ಭುತವಾಗಿ ವಿಶೇಷವಾಗಿ ಮುನ್ನಡೆಸಲಿದ್ದಾನೆ. ಆತನು ನಿಮ್ಮನ್ನು ಮುನ್ನಡೆಸಲು ಬಯಸುವಾಗ ನೀವು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತನ ಕರದಲ್ಲಿ ಒಪ್ಪಿಸಿಕೊಡಲು ಸಿದ್ಧವಾಗಿದ್ದರೆ ಈ ವರ್ಷ ನಿಮ್ಮೆಲ್ಲರಿಗೊಂದು ವಿಶೇಷವಾದ ವರ್ಷವಾಗಿರಲಿದೆ. ದ ಲಾರ್ಡ್ ಈಸ್ ಮೈ ಶೆಪರ್ಡ್. ಶೆಪರ್ಡ್ ಆಗಿ ಅಂದರೆ ಕುರುಬನಾಗಿ ಇರೋಕ್ಕಿಂತ ಮುಂಚೆ ನಿಮ್ಮ ಜೀವಿತದಲ್ಲಿ ಆತನು ಲಾರ್ಡ್ ಆಗಿದ್ದಾನ. ಈ 2024ರಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಜೀವಿತದ ಯಜಮಾನನಾಗಿ ಆಳುವವನಾಗಿ ಇದ್ದರೆ, ಈ 24ರಲ್ಲಿ ಆತನು ಕುರುಬನಾಗಿದ್ದು ನಿಮ್ಮನ್ನು ಮುನ್ನಡೆಸಲಿದ್ದಾನೆ. ಆತನು ಕುರುಬನಾಗಿದ್ದು ನಿಮ್ಮ ಕರಗಳನ್ನು, ನಿಮ್ಮ ಕುಟುಂಬದ ಕರಗಳನ್ನು ಹಿಡಿದು ಆತನು ಮುನ್ನಡೆಸಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಆತನು ನಿಮ್ಮ ಕುಟುಂಬದ ಲಾರ್ಡ್ ಆಗಿರಲು, ನಿಮ್ಮ ಕುಟುಂಬದ ಆಳುವವನಾಗಿರಲು ನೀವು ಬಿಟ್ಟುಕೊಟ್ಟರೆ ಆತನು ನಿಮ್ಮನ್ನು ಆಳಲಿದ್ದಾನೆ. ಶತ್ರು ನಿಮ್ಮನ್ನು ಆಳದಲ್ಲ. 24ರಲ್ಲಿ ದುರಾತ್ಮಗಳು ನಿಮ್ಮನ್ನು ಆಳದಲ್ಲ, ರೋಗದ ಶಕ್ತಿಗಳು ನಿಮ್ಮನ್ನು ಆಳದಲ್ಲ, ವೈರಿಗಳು ನಿಮ್ಮನ್ನು ಆಳದಲ್ಲ, ಸಾಲಬಾಧೆ ನಿಮ್ಮನ್ನು ಆಳದಲ್ಲ, ಕಷ್ಟಗಳು ನಿಮ್ಮನ್ನು ಆಳದಲ್ಲ, ದುಃಖಗಳು ನಿಮ್ಮನ್ನು ಆಳದಲ್ಲ. ಯೇಸು ಸ್ವಾಮಿಯು ನಿಮ್ಮನ್ನು 24ರಲ್ಲಿ ಆಳುವುದಕ್ಕೆ ಬಯಸುವಾಗ, ಯೇಸುವೆ ನೀನು ನನ್ನನ್ನು, ನನ್ನ ಕುಟುಂಬವನ್ನು ಆಳಪ್ಪ ಅಂತೇಳಿ ಈ ವರ್ಷದಲ್ಲಿ ನೀವು ಬಿಟ್ಟುಕೊಟ್ಟರೆ ಆತನ ಆಳ್ವಿಕೆಯಲ್ಲಿ ಆತನು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ಮುನ್ನಡೆಸಲಿದ್ದಾನೆ. ಆದುದರಿಂದ ದೇವರ ಮಕ್ಕಳೇ, ಈ 2024ರಲ್ಲಿ ಒಂದು ವಿಶೇಷವಾದ ಪ್ರಯಾಣ ಈ ಜಾನ್ವರಿ ತಿಂಗಳಿಂದ ನಿಮಗೆ ಆರಂಭವಾಗಿದೆ ಎಂದು ಹೇಳುತ್ತಾ, ಆತನು ಆಳುವುದಕ್ಕೆ ನೀವು, ನಿಮ್ಮ ಕುಟುಂಬವು ಬಿಟ್ಟುಕೊಡಲು ಸಿದ್ಧವಾಗಿ. ಆತನು ಆಳುವುದಂದರೆ ಏನು? ಆತನು ನೆನೆಸುವುದು ನಿಮ್ಮ ಕುಟುಂಬದಲ್ಲಿ, ಜೀವಿತದಲ್ಲಿ ನೆರವೇರಲು ನೀವು ಸಮರ್ಪಣೆ ಮಾಡಬೇಕು. ಏಸಪ್ಪ ಏನು ನೆನೆಸ್ತಾರೋ ಅದು ನನ್ನಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನೆರವೇರಲಿ. ನಾನು ನೆನೆಸೋದನ್ನು ಏಸಪ್ಪ ನೆರವೇರಿಸೋದಲ್ಲ. 24ರಲ್ಲಿ, 23ರಲ್ಲಿ, 22ರಲ್ಲಿ ಆ ರೀತಿಯಾಗಿ ನೀವು ಚಿಂತಿಸಿರಬಹುದು. ಆದರೆ 24ರಲ್ಲಿ ನೀವು ನೆನೆಸೋದು ಅಲ್ಲ ಏಸಪ್ಪ ನೆರವೇರಿಸೋದು. ಏಸಪ್ಪ ಏನು ನೆನೆಸಿದ್ದಾರೋ ಅದು ನೆರವೇರಲು ನಿಮ್ಮನ್ನು ಬಿಟ್ಟುಕೊಡಿ. ನೀವು ಬಿಟ್ಟುಕೊಡುವುದೇ ಆತನ ಆಳ್ವಿಕೆಗೆ ನಿಮ್ಮನ್ನು ಸಮರ್ಪಿಸೋದು. ಆತನ ಆಳುವುದಾದರೆ ವಿಶೇಷವಾದ ಅದ್ಭುತವಾದ ವರ್ಷವಾಗಿ 24 ದೇವರ ನಾಮ ನಿಮ್ಮ ಮೂಲಕ, ನಿಮ್ಮ ಕುಟುಂಬದ ಮೂಲಕ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಹಲ್ಲೆಲೂಯ ನೆರವೇರಲಿದೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಂದು ಮಕ್ಕಳು ನಿನ್ನ ಕರಲೊಪ್ಪಿಸಿಕೊಡುತ್ತೇನೆ. ದೇವರೇ, ಈ ವರ್ಷದ ಆರಂಭದಲ್ಲಿ ಯಾವ ರೀತಿ ನಾನು ಮುಂದೆ ಸಾಗದು, ನನ್ನ ಜೀವಿತ ಹೆಂಗಿರುತ್ತೆ, ನಾನು 24ರಲ್ಲಿ ಯಾವ ರೀತಿ ಹಾದು ಹೋಗಲಿದ್ದೇನೆ ಎಂಬ ಪ್ರಶ್ನೆಗಳೊಂದಿಗೆ ಅನೇಕರು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಾಗ ನೀನು ಅವರಿಗೆ ಕೊಡುತ್ತಿರುವಂಥ ವಾಗ್ದಾನ, ನಾನು ನಿಮ್ಮನ್ನು ನಡೆಸಲಿದ್ದೇನೆ ಅಂತೇಳಿ. ದೇವರೇ, ನೀನು ಅವರನ್ನು ನಡೆಸಬೇಕಂತ ಹೇಳಿದ್ರೆ ನೀನು ಅವರನ್ನು ಆಳುವುದಕ್ಕೆ ಅವರು ಬಿಟ್ಟು ಕೊಡಬೇಕು. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಾಗಲೇ ಪ್ರತಿಯೊಬ್ಬರು ಅಪ್ಪ ನಿನ್ನ ಆಳ್ವಿಕೆಗೆ ತಮ್ಮನ್ನು ಸಮರ್ಪಿಸಿ ನಿನ್ನ ಆಳ್ವಿಕೆಯಲ್ಲಿ ಮುಂದೆ ಸಾಗಲು ಅವರಿಗೆ ಸಹಾಯ ಮಾಡು. ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಆಶೀರ್ವದಿಸು. ನಿನ್ನ ಆಳ್ವಿಕೆಯಲ್ಲಿ ಬಿಡುಗಡೆ ಇದೆ, ಅದ್ಭುತ ಇದೆ, ರೋಗ ಸ್ವಸ್ಥ ಇದೆ. ಶತ್ರುವಿನ ತಂತ್ರಗಳಿಂದ ಹೊರಬರಲಿದ್ದಾರೆ ಸ್ವಾಮಿ. ಅದರಿಂದ ನೀನು ಆಳುತ್ತಾ ಅವರಿಗೆ ಕುರುಬನ ಆಗಿದ್ದು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.